ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಂತಹ ಅದೊಂದು ಮರ್ಡರ್ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಪತ್ನಿಯನ್ನ ಹತ್ಯೆಗೈದು ಸೂಟ್ ಕೇಸ್ನಲ್ಲಿ ತುಂಬಿ ಪತಿ ಪರಾರಿಯಾದಂತಹ ಘಟನೆ ಇದು. ಬೆಂಗಳೂರಿನ ಹುಳಿಮಾವು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಈ ಕೊಲೆ ಪ್ರಕರಣಕ್ಕೆ ಈಗ ಮತ್ತಷ್ಟು ತಿರುವು ಸಿಗುವಂತಹ ಸಾಧ್ಯತೆ ಇದೆ. ಕಳೆದ ಶುಕ್ರವಾರ ಟೆಕ್ಕಿ ರಾಕೇಶ ಪತ್ನಿ ಗೌರಿಯನ್ನ ಕೊಲೆ ಮಾಡಿ ಮೃತದೇಹವನ್ನು ಸೂಟ್ ಕೇಸ್ನಲ್ಲಿ ತುಂಬಿ ಎಸ್ಕೇಪ್ ಆಗಿದ್ದ. ಈ ಸಂಬಂಧ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದ ಹುಳಿಮಾವು ಪೊಲೀಸರು ಆರೋಪಿ ರಾಕೇಶನನ್ನ ಪುಣೆಯಲ್ಲಿ ಬಂಧಿಸಿದ್ರು. ನಿನ್ನೆ ಪುಣೆಯಿಂದ ಬೆಂಗಳೂರು ಕರೆತಂದು ಪೊಲೀಸರು ನೇರವಾಗಿ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿ ಅವರು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ಬಳಿಕ ಈತನಿಗೆ ನ್ಯಾಯಾಂಗ ಬಂಧನ ಕಳಿಸಲಾಯಿತು. ಆದರೆ ಇಲ್ಲಿವರೆಗೂ ಆರೋಪಿ ರಾಕೇಶ ಯಾವ ಕಾರಣಕ್ಕೆ ಗೌರಿಯನ್ನ ಅಂದರೆ ತನ್ನ ಹೆಂಡತಿಯನ್ನ ಕೊಲೆ ಮಾಡ್ದ ಅಷ್ಟು ಭೀಕರವಾಗಿ ಅನ್ನೋದನ್ನ ಹೇಳ್ತಾ ಇಲ್ಲ. ಹಾಗಾಗಿ ಇವತ್ತು ಅರ್ಜಿಯನ್ನು ಸಲ್ಲಿಸಿ ಆರೋಪಿಯನ್ನ ಪೊಲೀಸ್ ಕಸ್ಟಡಿಗೆ ಪಡೆಯುವುದಕ್ಕೆ ಪ್ಲಾನ್ ಆಗಿದೆಯಂತೆ. ಕಸ್ಟಡಿಗೆ ಸಿಕ್ಕ ನಂತರವಷ್ಟೇ ಪತ್ನಿಯನ್ನು ಕೊಲೆ ಮಾಡಿದ ಯಾಕೆ, ಸೂಟ್ ಕೇಸಿಗೆ ತುಂಬಿದ್ದ ಉದ್ದೇಶವೇನು ಎಲ್ಲವೂ ಕೂಡ ಗೊತ್ತಾಗಬೇಕಿದೆ.